ಬಿಜೆಪಿಯವರು 5 ಕೋಟಿ 10 ಕೋಟಿ ರೂಪಾಯಿ ಮೌಲ್ಯದ ವಾಚುಗಳನ್ನು ಹಾಕ್ತಾರೆ. ಚೆಕ್ ಮಾಡಿ ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಬಿಜೆಪಿ ನಾಯಕರ ವಾಚ್ಗಳನ್ನು ಚೆಕ್ ಮಾಡಿ. 5 ಕೋಟಿ 10 ಕೋಟಿ ರೂಪಾಯಿ ವಾಚನ ಹಾಕೋದು ಅಂತೇಳಿ ಬಿಜೆಪಿಗೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಮನೆಗಳ ಮೇಲೆ ರೇಡ್ ಅನ್ನ ಮಾಡಿಸ್ತಾರಲ್ವಾ ಇವರು, ಸಿಬಿಐ ಇಡಿ ಅವರನ್ನ ಕಳಿಸಿ ರೇಡ್ ಮಾಡಿಸ್ತಾರಲ್ಲ. ಬಿಜೆಪಿ ನಾಯಕರ ಮನೆ ಮೇಲೆ ರೇಡ್ ಮಾಡಿಸ್ಲಿ, ಗೊತ್ತಾಗುತ್ತೆ. ಬಿಜೆಪಿ ನಾಯಕರ ವಿರುದ್ಧ ಈ ರೀತಿಯಾಗಿ ವಿಜಯಾನಂದ ಕಾಶ್ಯಪ್ಪನವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡ್ರಿ, ವೇರ್ ಅಂಡ್ ಟೇರ್ ಇಸ್ ಡಿಫರೆಂಟ್. ಡೋಂಟ್ ಕಂಪೇರ್ ಇಟ್ ಟು ವೇರ್ ಅಂಡ್ ಟೇರ್. ಹಾಕೊಳ್ಳೋದಕ್ಕೆ ಮೈ ಮೇಲೆ ಬಟ್ಟೆ ಹಾಕೊಳ್ಳೋದಕ್ಕೆ ಏನ್ ತಪ್ಪ? ನಮ್ಗೆ ಯಾವ ಖುಷಿ ಅನ್ಸುತ್ತೆ ಆ ಬಟ್ಟೆ ಹಾಕೋತೀವಿ, ಆ ಶೂಸ್ ಹಾಕೋತೀವಿ, ವಾಚ್ ಕಟ್ಕೊಂತೀವಿ, ಒಂದು ಗ್ಲಾಸ್ ಹಾಕೊಂತೀವಿ. ಅವ್ರಿಗೆ ಇರೋದೇ ಎರಡು ಹವ್ಯಾಸ, ಒಂದು ವಾಚ್ ಕಟ್ಟೋದು, ಒಂದು ಚಸ್ಮಾ ಹಾಕೊಳ್ಳೋದು. ಅದು ಬಿಟ್ಟರೆ ಸಿದ್ದರಾಮಯ್ಯ ಅವ್ರಿಗೆ ಏನೇನು ಆಸೆ ಇಲ್ಲ ಪಾಪ. ಒಂದು ಭ್ರಷ್ಟಾಚಾರ ತೋರಿಸ್ರಿ ಅವ್ರ ಮೇಲೆ. ಇವ್ರು ತಾಕತ್ತಿದ್ರ ಇವ್ರು ಬಿಜೆಪಿ ಇಷ್ಟು ಹಾರಾಡ್ತಾರಲ್ಲ. ಈ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದ, ಇವತ್ತು ಯಾಕೆ ಜೈಲಿಗೆ ಹೋಗಿ ಬಂದ್ರು? ಭ್ರಷ್ಟಾಚಾರ ಮಾಡಿ. ಆ ರೀತಿ ಒಂದು ಆರೋಪವನ್ನ ನಮ್ಮ ಮುಖ್ಯಮಂತ್ರಿ ಮೇಲೆ ತೋರಿಸಂತೇಳ್ರಿ. ಇವ್ರು ತೋರ್ಸಕ್ ತಾಕತ್ತಿದ್ರು ತೋರಿಸ್ಲಲ್ಲ, ಸುಮ್ಮನೆ ಆರೋಪ ಮಾಡೋದು ವಿನಾಕಾರಣ. ವಾಚ್ ಹಾಕಿ ತಪ್ಪು ಮಾಡೋದು. ಯಾರೋ ಒಬ್ರು ಗಿಫ್ಟ್ ಮಾಡಿರ್ತಾರ, ಗಿಫ್ಟ್ ಮಾಡಿದ್ರೆ ಏನ್ ಮಾಡ್ಬೇಕು ನಾವು ರಾಜಕಾರಣಿಗಳು ತಗೋಬಿಡೋದ? ಕೊಟ್ರೆ ನಮಗೂ ಈ ಜಾಕೆಟ್ ಕೊಟ್ರೆ ಗಿಫ್ಟ್ ಹಾಕೋರಿ ಅಂತೇಳಿ, ಚಂದ ಕಾಂತೀರಿ ಹಾಕೊಡ್ರಿ ಅಂತೇಳಿ ಮತ್ತೆ ಹಾಕೊಂಡ್ ಹೇಳ್ತೀವಿ. ಯಾರೋ ಕೊಟ್ಟಿದ್ದು ಹಾಕೊಂತೀವ್ರಿ, ನಮ್ಗೆ ತಗೊಳ್ಳೋ ತಾಕತ್ತಿರಕ್ಕಿಲ್ಲ. ಆದ್ರೆ ಕೊಟ್ಟರೋದು ಬೇಡ ಪಾಪ, ಅವ್ರಿಗೆ ಅವಮಾನ ಮಾಡಬಾರ್ದಲ್ಲ ಕಾಣಿಕೆ ನೀಡಿದಂತವ್ರಿಗೆ. ಬಿಜೆಪಿಯವರು 5 ಕೋಟಿ 10 ಕೋಟಿ ರೂಪಾಯಿ ಮೌಲ್ಯದ ವಾಚುಗಳನ್ನು ಹಾಕ್ತಾರೆ. ಚೆಕ್ ಮಾಡಿ ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಬಿಜೆಪಿ ನಾಯಕರ ವಾಚ್ಗಳನ್ನು ಚೆಕ್ ಮಾಡಿ. 5 ಕೋಟಿ 10 ಕೋಟಿ ರೂಪಾಯಿ ವಾಚನ ಹಾಕೋದು ಅಂತೇಳಿ ಬಿಜೆಪಿಗೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಮನೆಗಳ ಮೇಲೆ ರೇಡ್ ಅನ್ನ ಮಾಡಿಸ್ತಾರಲ್ವಾ ಇವರು, ಸಿಬಿಐ ಇಡಿ ಅವರನ್ನ ಕಳಿಸಿ ರೇಡ್ ಮಾಡಿಸ್ತಾರಲ್ಲ. ಬಿಜೆಪಿ ನಾಯಕರ ಮನೆ ಮೇಲೆ ರೇಡ್ ಮಾಡಿಸ್ಲಿ, ಗೊತ್ತಾಗುತ್ತೆ. ಬಿಜೆಪಿ ನಾಯಕರ ವಿರುದ್ಧ ಈ ರೀತಿಯಾಗಿ ವಿಜಯಾನಂದ ಕಾಶ್ಯಪ್ಪನವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡ್ರಿ, ವೇರ್ ಅಂಡ್ ಟೇರ್ ಇಸ್ ಡಿಫರೆಂಟ್. ಡೋಂಟ್ ಕಂಪೇರ್ ಇಟ್ ಟು ವೇರ್ ಅಂಡ್ ಟೇರ್. ಹಾಕೊಳ್ಳೋದಕ್ಕೆ ಮೈ ಮೇಲೆ ಬಟ್ಟೆ ಹಾಕೊಳ್ಳೋದಕ್ಕೆ ಏನ್ ತಪ್ಪ? ನಮ್ಗೆ ಯಾವ ಖುಷಿ ಅನ್ಸುತ್ತೆ ಆ ಬಟ್ಟೆ ಹಾಕೋತೀವಿ, ಆ ಶೂಸ್ ಹಾಕೋತೀವಿ, ವಾಚ್ ಕಟ್ಕೊಂತೀವಿ, ಒಂದು ಗ್ಲಾಸ್ ಹಾಕೊಂತೀವಿ. ಅವ್ರಿಗೆ ಇರೋದೇ ಎರಡು ಹವ್ಯಾಸ, ಒಂದು ವಾಚ್ ಕಟ್ಟೋದು, ಒಂದು ಚಸ್ಮಾ ಹಾಕೊಳ್ಳೋದು. ಅದು ಬಿಟ್ಟರೆ ಸಿದ್ದರಾಮಯ್ಯ ಅವ್ರಿಗೆ ಏನೇನು ಆಸೆ ಇಲ್ಲ ಪಾಪ. ಒಂದು ಭ್ರಷ್ಟಾಚಾರ ತೋರಿಸ್ರಿ ಅವ್ರ ಮೇಲೆ. ಇವ್ರು ತಾಕತ್ತಿದ್ರ ಇವ್ರು ಬಿಜೆಪಿ ಇಷ್ಟು ಹಾರಾಡ್ತಾರಲ್ಲ. ಈ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದ, ಇವತ್ತು ಯಾಕೆ ಜೈಲಿಗೆ ಹೋಗಿ ಬಂದ್ರು? ಭ್ರಷ್ಟಾಚಾರ ಮಾಡಿ. ಆ ರೀತಿ ಒಂದು ಆರೋಪವನ್ನ ನಮ್ಮ ಮುಖ್ಯಮಂತ್ರಿ ಮೇಲೆ ತೋರಿಸಂತೇಳ್ರಿ. ಇವ್ರು ತೋರ್ಸಕ್ ತಾಕತ್ತಿದ್ರು ತೋರಿಸ್ಲಲ್ಲ, ಸುಮ್ಮನೆ ಆರೋಪ ಮಾಡೋದು ವಿನಾಕಾರಣ. ವಾಚ್ ಹಾಕಿ ತಪ್ಪು ಮಾಡೋದು. ಯಾರೋ ಒಬ್ರು ಗಿಫ್ಟ್ ಮಾಡಿರ್ತಾರ, ಗಿಫ್ಟ್ ಮಾಡಿದ್ರೆ ಏನ್ ಮಾಡ್ಬೇಕು ನಾವು ರಾಜಕಾರಣಿಗಳು ತಗೋಬಿಡೋದ? ಕೊಟ್ರೆ ನಮಗೂ ಈ ಜಾಕೆಟ್ ಕೊಟ್ರೆ ಗಿಫ್ಟ್ ಹಾಕೋರಿ ಅಂತೇಳಿ, ಚಂದ ಕಾಂತೀರಿ ಹಾಕೊಡ್ರಿ ಅಂತೇಳಿ ಮತ್ತೆ ಹಾಕೊಂಡ್ ಹೇಳ್ತೀವಿ. ಯಾರೋ ಕೊಟ್ಟಿದ್ದು ಹಾಕೊಂತೀವ್ರಿ, ನಮ್ಗೆ ತಗೊಳ್ಳೋ ತಾಕತ್ತಿರಕ್ಕಿಲ್ಲ. ಆದ್ರೆ ಕೊಟ್ಟರೋದು ಬೇಡ ಪಾಪ, ಅವ್ರಿಗೆ ಅವಮಾನ ಮಾಡಬಾರ್ದಲ್ಲ ಕಾಣಿಕೆ ನೀಡಿದಂತವ್ರಿಗೆ. ಬಿಜೆಪಿಯವರು 5 ಕೋಟಿ 10 ಕೋಟಿ ರೂಪಾಯಿ ಮೌಲ್ಯದ ವಾಚುಗಳನ್ನು ಹಾಕ್ತಾರೆ. ಚೆಕ್ ಮಾಡಿ ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಬಿಜೆಪಿ ನಾಯಕರ ವಾಚ್ಗಳನ್ನು ಚೆಕ್ ಮಾಡಿ. 5 ಕೋಟಿ 10 ಕೋಟಿ ರೂಪಾಯಿ ವಾಚನ ಹಾಕೋದು ಅಂತೇಳಿ ಬಿಜೆಪಿಗೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಮನೆಗಳ ಮೇಲೆ ರೇಡ್ ಅನ್ನ ಮಾಡಿಸ್ತಾರಲ್ವಾ ಇವರು, ಸಿಬಿಐ ಇಡಿ ಅವರನ್ನ ಕಳಿಸಿ ರೇಡ್ ಮಾಡಿಸ್ತಾರಲ್ಲ. ಬಿಜೆಪಿ ನಾಯಕರ ಮನೆ ಮೇಲೆ ರೇಡ್ ಮಾಡಿಸ್ಲಿ, ಗೊತ್ತಾಗುತ್ತೆ. ಬಿಜೆಪಿ ನಾಯಕರ ವಿರುದ್ಧ ಈ ರೀತಿಯಾಗಿ ವಿಜಯಾನಂದ ಕಾಶ್ಯಪ್ಪನವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡ್ರಿ, ವೇರ್ ಅಂಡ್ ಟೇರ್ ಇಸ್ ಡಿಫರೆಂಟ್. ಡೋಂಟ್ ಕಂಪೇರ್ ಇಟ್ ಟು ವೇರ್ ಅಂಡ್ ಟೇರ್. ಹಾಕೊಳ್ಳೋದಕ್ಕೆ ಮೈ ಮೇಲೆ ಬಟ್ಟೆ ಹಾಕೊಳ್ಳೋದಕ್ಕೆ ಏನ್ ತಪ್ಪ? ನಮ್ಗೆ ಯಾವ ಖುಷಿ ಅನ್ಸುತ್ತೆ ಆ ಬಟ್ಟೆ ಹಾಕೋತೀವಿ, ಆ ಶೂಸ್ ಹಾಕೋತೀವಿ, ವಾಚ್ ಕಟ್ಕೊಂತೀವಿ, ಒಂದು ಗ್ಲಾಸ್ ಹಾಕೊಂತೀವಿ. ಅವ್ರಿಗೆ ಇರೋದೇ ಎರಡು ಹವ್ಯಾಸ, ಒಂದು ವಾಚ್ ಕಟ್ಟೋದು, ಒಂದು ಚಸ್ಮಾ ಹಾಕೊಳ್ಳೋದು. ಅದು ಬಿಟ್ಟರೆ ಸಿದ್ದರಾಮಯ್ಯ ಅವ್ರಿಗೆ ಏನೇನು ಆಸೆ ಇಲ್ಲ ಪಾಪ. ಒಂದು ಭ್ರಷ್ಟಾಚಾರ ತೋರಿಸ್ರಿ ಅವ್ರ ಮೇಲೆ. ಇವ್ರು ತಾಕತ್ತಿದ್ರ ಇವ್ರು ಬಿಜೆಪಿ ಇಷ್ಟು ಹಾರಾಡ್ತಾರಲ್ಲ. ಈ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದ, ಇವತ್ತು ಯಾಕೆ ಜೈಲಿಗೆ ಹೋಗಿ ಬಂದ್ರು? ಭ್ರಷ್ಟಾಚಾರ ಮಾಡಿ.
ಆ ರೀತಿ ಒಂದು ಆರೋಪವನ್ನ ನಮ್ಮ ಮುಖ್ಯಮಂತ್ರಿ ಮೇಲೆ ತೋರಿಸಂತ ಹೇಳ್ರಿ. ನೀವು ತೋರ್ಸಕ್ ತಾಕತ್ತಿರಿ ತೋರಿಸ್ಲಲ್ಲ, ಸುಮ್ಮನೆ ಆರೋಪ ಮಾಡೋದು ವಿನಾಕಾರಣ. ವಾಚ್ ಹಾಕಿ ತಪ್ಪು ಮಾಡೋದು. ಯಾರೋ ಒಬ್ರು ಗಿಫ್ಟ್ ಮಾಡಿರ್ತಾರ, ಗಿಫ್ಟ್ ಮಾಡಿದ್ರೆ ಏನ್ ಮಾಡ್ಬೇಕು ನಾವು ರಾಜಕಾರಣಿಗಳು ತಗೋಬಿಡೋದ? ಕೊಟ್ರೆ ನಮಗೂ ಈ ಜಾಕೆಟ್ ಕೊಟ್ರೆ ಗಿಫ್ಟ್ ಹಾಕೋರಿ ಅಂತೇಳಿ, ಚಂದ ಕಾಂತೀರಿ ಹಾಕೊಡ್ರಿ ಅಂತೇಳಿ, ಮತ್ತೆ ಹಾಕೊಂಡ್ ಹೇಳ್ತೀವಿ. ಯಾರೋ ಕೊಟ್ಟಿದ್ದು ಹಾಕೊಂತೀವ್ರಿ, ನಮ್ಗೆ ತಗೊಳ್ಳೋ ತಾಕತ್ ಇರಕ್ಕಿಲ್ಲ. ಆದ್ರೆ ಕೊಟ್ಟರೋದು ಬೇಡ, ಪಾಪ ಅವ್ರಿಗೆ ಅವಮಾನ ಮಾಡಬಾರ್ದಲ್ಲ, ಕಾಣಿಕೆ ನೀಡಿದಂತವ್ರಿಗೆ. ಬಿಜೆಪಿಯವರು 5 ಕೋಟಿ 10 ಕೋಟಿ ರೂಪಾಯಿ ಮೌಲ್ಯದ ವಾಚುಗಳನ್ನ ಹಾಕ್ತಾರೆ. ಚೆಕ್ ಮಾಡಿ ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಬಿಜೆಪಿ ನಾಯಕರ ವಾಚ್ಗಳನ್ನ ಚೆಕ್ ಮಾಡಿ. 5 ಕೋಟಿ 10 ಕೋಟಿ ರೂಪಾಯಿ ವಾಚನ ಹಾಕೋದು ಅಂತೇಳಿ ಬಿಜೆಪಿಗೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಮನೆಗಳ ಮೇಲೆ ರೇಡ್ ಅನ್ನ ಮಾಡಿಸ್ತಾರಲ್ವಾ ಇವರು, ಸಿಬಿಐ ಇಡಿ ಅವರನ್ನ ಕಳಿಸಿ ರೇಡ್ ಮಾಡಿಸ್ತಾರಲ್ಲ. ಬಿಜೆಪಿ ನಾಯಕರ ಮನೆ ಮೇಲೆ ರೇಡ್ ಮಾಡಿಸ್ಲಿ, ಗೊತ್ತಾಗುತ್ತೆ. ಬಿಜೆಪಿ ನಾಯಕರ ವಿರುದ್ಧ ಈ ರೀತಿಯಾಗಿ ವಿಜಯಾನಂದ ಕಾಶ್ಯಪ್ಪನವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡ್ರಿ, ವೇರ್ ಅಂಡ್ ಟೇರ್ ಇಸ್ ಡಿಫರೆಂಟ್. ಡೋಂಟ್ ಕಂಪೇರ್ ಇಟ್ ಟು ವೇರ್ ಅಂಡ್ ಟೇರ್. ಹಾಕೊಳ್ಳೋದಕ್ಕೆ ಮೈ ಮೇಲೆ ಬಟ್ಟೆ ಹಾಕೊಳ್ಳೋದಕ್ಕೆ ಏನ್ ತಪ್ಪ? ನಮ್ಗೆ ಯಾವ ಖುಷಿ ಅನ್ಸುತ್ತೆ ಆ ಬಟ್ಟೆ ಹಾಕೋತೀವಿ, ಆ ಶೂಸ್ ಹಾಕೋತೀವಿ, ವಾಚ್ ಕಟ್ಕೊಂತೀವಿ, ಒಂದು ಗ್ಲಾಸ್ ಹಾಕೊಂತೀವಿ. ಅವ್ರಿಗೆ ಇರೋದೇ 2 ಹವ್ಯಾಸ, ಒಂದು ವಾಚ್ ಕಟ್ಟೋದು, ಒಂದು ಚಸ್ಮಾ ಹಾಕೊಳ್ಳೋದು. ಅದು ಬಿಟ್ಟರೆ ಸಿದ್ದರಾಮಯ್ಯ ಅವ್ರಿಗೆ ಏನೇನು ಆಸೆ ಇಲ್ಲ ಪಾಪ. ಒಂದು ಭ್ರಷ್ಟಾಚಾರ ತೋರಿಸ್ರಿ ಅವ್ರ ಮೇಲೆ. ಇವ್ರು ತಾಕತ್ತಿದ್ರೆ ಇವ್ರು ಬಿಜೆಪಿ ಇಷ್ಟು ಹಾರಾಡ್ತಾರಲ್ಲ, ಈ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದ, ಇವತ್ತು ಯಾಕೆ ಜೈಲಿಗೆ ಹೋಗಿ ಬಂದ್ರು? ಭ್ರಷ್ಟಾಚಾರ ಮಾಡಿ. ಆ ರೀತಿ ಒಂದು ಆರೋಪವನ್ನ ನಮ್ಮ ಮುಖ್ಯಮಂತ್ರಿ ಮೇಲೆ ತೋರಿಸಂತ ಹೇಳ್ರಿ. ಇವ್ರು ತೋರ್ಸಕ್ ತಾಕತ್ತಿರಿ ತೋರಿಸ್ಲಲ್ಲ, ಸುಮ್ಮನೆ ಆರೋಪ ಮಾಡೋದು ವಿನಾಕಾರಣ. ವಾಚ್ ಹಾಕಿ ತಪ್ಪು ಮಾಡೋದು. ಯಾರೋ ಒಬ್ರು ಗಿಫ್ಟ್ ಮಾಡಿರ್ತಾರ, ಗಿಫ್ಟ್ ಮಾಡಿದ್ರೆ ಏನ್ ಮಾಡ್ಬೇಕು ನಾವು ರಾಜಕಾರಣಿಗಳು ತಗೋಬಿಡೋದ? ಕೊಟ್ರೆ ನಮಗೂ ಈ ಜಾಕೆಟ್ ಕೊಟ್ರೆ ಗಿಫ್ಟ್ ಹಾಕೋರಿ ಅಂತೇಳಿ, ಚಂದ ಕಾಂತೀರಿ ಹಾಕೊಡ್ರಿ ಅಂತೇಳಿ, ಮತ್ತೆ ಹಾಕೊಂಡ್ ಹೇಳ್ತೀವಿ. ಯಾರೋ ಕೊಟ್ಟಿದ್ದು ಹಾಕೊಂತೀವ್ರಿ, ನಮ್ಗೆ ತಗೊಳ್ಳೋ ತಾಕತ್ ಇರಕ್ಕಿಲ್ಲ. ಆದ್ರೆ ಕೊಟ್ಟರೋದು ಬೇಡ, ಪಾಪ ಅವ್ರಿಗೆ ಅವಮಾನ ಮಾಡಬಾರ್ದಲ್ಲ, ಕಾಣಿಕೆ ನೀಡಿದಂತವ್ರಿಗೆ. ಬಿಜೆಪಿಯವರು 5 ಕೋಟಿ 10 ಕೋಟಿ ರೂಪಾಯಿ ಮೌಲ್ಯದ ವಾಚುಗಳನ್ನ ಹಾಕ್ತಾರೆ. ಚೆಕ್ ಮಾಡಿ ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಬಿಜೆಪಿ ನಾಯಕರ ವಾಚ್ಗಳನ್ನ ಚೆಕ್ ಮಾಡಿ. 5 ಕೋಟಿ 10 ಕೋಟಿ ರೂಪಾಯಿ ವಾಚನ ಹಾಕೋದು ಅಂತೇಳಿ ಬಿಜೆಪಿಗೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಮನೆಗಳ ಮೇಲೆ ರೇಡ್ ಅನ್ನ ಮಾಡಿಸ್ತಾರಲ್ವಾ ಇವರು, ಸಿಬಿಐ ಇಡಿ ಅವರನ್ನ ಕಳಿಸಿ ರೇಡ್ ಮಾಡಿಸ್ತಾರಲ್ಲ. ಬಿಜೆಪಿ ನಾಯಕರ ಮನೆ ಮೇಲೆ ರೇಡ್ ಮಾಡಿಸ್ಲಿ, ಗೊತ್ತಾಗುತ್ತೆ. ಬಿಜೆಪಿ ನಾಯಕರ ವಿರುದ್ಧ ಈ ರೀತಿಯಾಗಿ ವಿಜಯಾನಂದ ಕಾಶ್ಯಪ್ಪನವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡ್ರಿ, ವೇರ್ ಅಂಡ್ ಟೇರ್ ಇಸ್ ಡಿಫರೆಂಟ್. ಡೋಂಟ್ ಕಂಪೇರ್ ಇಟ್ ಟು ವೇರ್ ಅಂಡ್ ಟೇರ್. ಹಾಕೊಳ್ಳೋದಕ್ಕೆ ಮೈ ಮೇಲೆ ಬಟ್ಟೆ ಹಾಕೊಳ್ಳೋದಕ್ಕೆ ಏನ್ ತಪ್ಪ? ನಮ್ಗೆ ಯಾವ ಖುಷಿ ಅನ್ಸುತ್ತೆ ಆ ಬಟ್ಟೆ ಹಾಕೋತೀವಿ, ಆ ಶೂಸ್ ಹಾಕೋತೀವಿ, ವಾಚ್ ಕಟ್ಕೊಂತೀವಿ, ಒಂದು ಗ್ಲಾಸ್ ಹಾಕೊಂತೀವಿ. ಅವ್ರಿಗೆ ಇರೋದೇ 2 ಹವ್ಯಾಸ, ಒಂದು ವಾಚ್ ಕಟ್ಟೋದು, ಒಂದು ಚಸ್ಮಾ ಹಾಕೊಳ್ಳೋದು. ಅದು ಬಿಟ್ಟರೆ ಸಿದ್ದರಾಮಯ್ಯ ಅವ್ರಿಗೆ ಏನೇನು ಆಸೆ ಇಲ್ಲ ಪಾಪ. ಒಂದು ಭ್ರಷ್ಟಾಚಾರ ತೋರಿಸ್ರಿ ಅವ್ರ ಮೇಲೆ. ಇವ್ರು ತಾಕತ್ತಿದ್ರೆ ಇವ್ರು ಬಿಜೆಪಿ ಇಷ್ಟು ಹಾರಾಡ್ತಾರಲ್ಲ, ಈ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದ, ಇವತ್ತು ಯಾಕೆ ಜೈಲಿಗೆ ಹೋಗಿ ಬಂದ್ರು? ಭ್ರಷ್ಟಾಚಾರ ಮಾಡಿ. ಆ ರೀತಿ ಒಂದು ಆರೋಪವನ್ನ ನಮ್ಮ ಮುಖ್ಯಮಂತ್ರಿ ಮೇಲೆ ತೋರಿಸಂತ ಹೇಳ್ರಿ. ಇವ್ರು ತೋರ್ಸಕ್ ತಾಕತ್ತಿರಿ ತೋರಿಸ್ಲಲ್ಲ, ಸುಮ್ಮನೆ ಆರೋಪ ಮಾಡೋದು ವಿನಾಕಾರಣ. ವಾಚ್ ಹಾಕಿ ತಪ್ಪು ಮಾಡೋದು. ಯಾರೋ ಒಬ್ರು ಗಿಫ್ಟ್ ಮಾಡಿರ್ತಾರ, ಗಿಫ್ಟ್ ಮಾಡಿದ್ರೆ ಏನ್ ಮಾಡ್ಬೇಕು ನಾವು ರಾಜಕಾರಣಿಗಳು ತಗೋಬಿಡೋದ? ಕೊಟ್ರೆ ನಮಗೂ ಈ ಜಾಕೆಟ್ ಕೊಟ್ರೆ ಗಿಫ್ಟ್ ಹಾಕೋರಿ ಅಂತೇಳಿ, ಚಂದ ಕಾಂತೀರಿ ಹಾಕೊಡ್ರಿ ಅಂತೇಳಿ, ಮತ್ತೆ ಹಾಕೊಂಡ್ ಹೇಳ್ತೀವಿ. ಯಾರೋ ಕೊಟ್ಟಿದ್ದು ಹಾಕೊಂತೀವ್ರಿ, ನಮ್ಗೆ ತಗೊಳ್ಳೋ ತಾಕತ್ ಇರಕ್ಕಿಲ್ಲ. ಆದ್ರೆ ಕೊಟ್ಟರೋದು ಬೇಡ, ಪಾಪ ಅವ್ರಿಗೆ ಅವಮಾನ ಮಾಡಬಾರ್ದಲ್ಲ, ಕಾಣಿಕೆ ನೀಡಿದಂತವ್ರಿಗೆ.